Hello everyone, welcome to CAD NEST YouTube channel. ನಾವಿವತ್ತು ಸೆಕ್ಷನ್ ಮತ್ತು ಎಲಿವೇಷನ್ನ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ವಿತ್ ಎಲಿವೇಷನ್ ಡಿಸೈನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಎಲಿವೇಷನ್ ಅಂದರೆ ಏನು? ಈಗ ಟಾಪ್ ವ್ಯೂ ಅಲ್ಲಿ ನೋಡಿದ್ರೆ ಅದು ಪ್ಲ್ಯಾನ್. ಸೊ ಟಾಪ್ ವ್ಯೂ ಬಿಟ್ಟು ಲೆಫ್ಟ್, ರೈಟು, ಫ್ರಂಟು ಅಥವಾ ಬ್ಯಾಕ್ ವ್ಯೂಸ್, ಈ ವ್ಯೂಸಲ್ಲಿ ನಾವು ಬಿಲ್ಡಿಂಗ್ನ ನೋಡ್ತಾ ಇದ್ದರೆ ಅದು ಎಲಿವೇಷನ್. ಸೊ ಬಾಟಮ್ ವ್ಯೂನ ನಾವು ನೋಡೋದಕ್ಕಾಗೋದಿಲ್ಲ, ಸೊ ಅದಕ್ಕೆ ನಾವು ಸೆಕ್ಷನ್ನ ತಗೋತೀವಿ. ಸೊ ಎಲಿವೇಷನ್ನಲ್ಲಿ ನಮಗೇನು ಕಾಣಿಸುತ್ತೆ ಅಂತ ಹೇಳಿದ್ರೆ, ಸೊ ಹೈಟ್ ಆಫ್ ದಿ ವಾಲ್, ಹೈಟ್ ಆಫ್ ದಿ ಡೋರ್, ಹೈಟ್ ಆಫ್ ದಿ ವಿಂಡೋ ಆ್ಯಂಡ್ ವಿಡ್ತ್ ಆಫ್ ದಿ ಡೋರ್ಸ್, ವಿಂಡೋಸ್ ಆ್ಯಂಡ್ ವಾಲ್ಸ್, ಇದು ಗೊತ್ತಾಗುತ್ತೆ. ಸೊ ಈಗ ಸಿಂಪಲ್ ಒಂದು ರೂಮ್ ಪ್ಲ್ಯಾನ್ ಹಾಕಿದ್ದೀನಿ. ಜಸ್ಟ್ ಒಂದು ವಾಲು 20 feet by 15 feet, ಒಂದು ಡೋರು ಮತ್ತು ವಿಂಡೋ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಎಲಿವೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ನಾನು ರೇ ತೊಗೊಂಡು ಪಾಯಿಂಟ್ಸ್ ಕೊಡ್ತೀನಿ, ಲೈನ್ಸ್ ಡ್ರ್ಯಾಗ್ ಮಾಡ್ತೀನಿ. ಸೊ ಅಗೇನ್ ರೇ, ಸೊ ನಾನು ರೇ ಯೂಸ್ ಮಾಡ್ಕೊಂಡು ಏನಕ್ಕೆ ಆಗ್ತಿದೆ, ಕನ್ಸ್ಟ್ರಕ್ಷನ್ ಲೈನ್ ತೊಗೊಂಡ್ರೆ ಇದ್ರದ್ದು ಥ್ರೂ ಔಟ್ ದಿ ಸ್ಕ್ರೀನ್ ಹೋಗುತ್ತೆ. ಸೊ ಅದು ನಮಗೆ ಟ್ರಿಮ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಸೊ ಇಷ್ಟು ನಾನು ರೇ ಯೂಸ್ ಮಾಡಿಕೊಂಡು ಲೈನ್ಸ್ನ ಡ್ರ್ಯಾಗ್ ಮಾಡಿದ್ದೀನಿ. ಏನಕ್ಕೆ? ಸೊ ಈಗ ಫ್ರಂಟ್ ಎಲಿವೇಷನ್ ಅಂತ ಹೇಳಿದಾಗ, ಸೊ ಈಗ ಇಲ್ಲಿಂದ ನಾನು ಈ ಕರ್ಸರ್ ಮೂವ್ ಮಾಡಿದ್ದೀನಿ, ಅಲ್ಲಿಂದ ನಿಂತ್ಕೊಂಡು ನಾನು ಈ ಬಿಲ್ಡಿಂಗ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಈ ವಾಲ್ ಲೈನ್ ಗೊತ್ತಾಗುತ್ತೆ, ಮತ್ತು ಈ ಡೋರ್ ಕಾಣುತ್ತೆ, ಮತ್ತು ಈ ವಿಂಡೋ ಕಾಣುತ್ತೆ, ಮತ್ತು ಈ ವಾಲ್ ಎಡ್ಜ್ ಕಾಣುತ್ತೆ, ಮತ್ತು ಈ ಲಿಡ್ಡಲ್ಲಿ ಏನು ಕೊಟ್ಟಿದ್ದೀರಾ ಅದು ವಿಸಿಬಲ್ ಆಗುತ್ತೆ. ಸೊ ಹೇಗೆ ಡ್ರಾ ಮಾಡೋದು? ಫಸ್ಟ್ ಲೈನ್ ತೊಗೊತೀನಿ, ಇದು ಬಿಲ್ಡಿಂಗ್ ಲೆಂತು. ಸೊ ನೆಕ್ಸ್ಟ್ ಹೈಟ್ ಆಫ್ ದಿ ವಾಲ್ ಎಷ್ಟಿರುತ್ತೆ? ಸೊ ಆಫ್ಸೆಟ್ 10 feet ಹೈಟ್ ಇರುತ್ತೆ, ಆಫ್ಸೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ವಾಲ್ ಲೈನ್ ನಮಗೆ ಇಲ್ಲಿ ಬಂದಿದೆ, ಬೇಕಿದ್ರೆ ನೀವು ಅದನ್ನೆಲ್ಲ ಈಗಲೇ ಟ್ರಿಮ್ ಮಾಡ್ಕೋಬೋದು. ಸೊ ಈಗ ಡೋರ್ ಹೈಟ್ ಎಷ್ಟು ಬರುತ್ತೆ? ಇಲ್ಲಿ ಡೋರ್ ಪ್ರೊಜೆಕ್ಟ್ ಮಾಡಿದ್ದೀನಿ ಲೈನ್ಸು. ಸೊ ಡೋರ್ ಹೈಟ್ 7 feet ಬರುತ್ತೆ. ಇದು ಡೋರ್ ಹೈಟ್ ಕೊಟ್ಟಿದ್ದೀನಿ, ಸೊ ಡಿಲೀಟೆಡ್. ಸೊ ನೆಕ್ಸ್ಟು ಇಲ್ಲಿ ನಮಗೆ ವಿಂಡೋ ಕಾಣ್ತಾ ಇದೆ. ಸೊ ವಿಂಡೋ ಹೈಟು, ಸಿಲ್ ಹೈಟು ಎಷ್ಟು ಬರುತ್ತೆ? 3 feet ಬರುತ್ತೆ, ಮತ್ತು ಅದರ ಹೈಟು ವಿಂಡೋ ಡೋರ್ ಲೆವೆಲಿಗೆ ಸ್ಟಾಪ್ ಆಗುತ್ತೆ. ಸೊ ನಮಗೆ ಬಿಡ್ತು ಇಲ್ಲಿ ಸಿಕ್ಬಿಡೋದು, ಯಾಕಂದರೆ ಲೈನ್ಸ್ ಪ್ರೊಜೆಕ್ಷನ್ ಮಾಡಿಕೊಂಡ್ರೆ ನಮಗೇನು ಕನ್ಫ್ಯೂಷನ್ಸ್ ಇರಲ್ಲ, ಆರಾಮಾಗಿ ನಾವು ಬಿಡ್ತು ತೊಗೋತೀವಿ. ಸೊ ಹೈಟ್ ಅಷ್ಟೇ ನಮಗೆ ಸ್ಟ್ಯಾಂಡರ್ಡ್ ಆಗಿ ಗೊತ್ತಿರಬೇಕು. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಹೇಳಿದ್ದೀನಿ ಸ್ಟ್ಯಾಂಡರ್ಡ್ ಡೋರು ಮತ್ತು ವಿಂಡೋಸ್ ಡೈಮೆನ್ಷನ್ಸು. ಸೊ ಡೋರ್ ಬಂದು ಹೈಟು 7 feet ಇರುತ್ತೆ, ವಿಂಡೋ ಹೈಟ್ ಬಂದು 4 feet ಇರುತ್ತೆ, ಸಿಲ್ ಹೈಟು 3 feet. ಸೊ ಅಗೇನ್ ಆಫ್ಸೆಟ್ ತೊಗೊತೀನಿ ವಿಂಡೋ ಹೈಟ್ನ ಕೊಡೋದಕ್ಕೆ. ಸೊ ವಿಂಡೋ ಹೈಟು 4 feet, ಓಕೆನಾ? ಸೊ ನೆಕ್ಸ್ಟ್ ಟ್ರಿಮ್. ನೆಕ್ಸ್ಟ್ ಇದಕ್ಕೇನಾದರೂ ಲಿಂಟಲ್ ಕೊಡ್ತೀರಾ ಅಂತ ಹೇಳಿದ್ರೆ ಸೊ ಪ್ರೊವೈಡ್ ಮಾಡ್ಬೋದು, ಇಲ್ಲಿಂದ 6 inches. ನೆಕ್ಸ್ಟು ಇದು ಒಂದು 4 inches, ನೆಕ್ಸ್ಟು 4 inches ಅಥವಾ 6 inches ಕೊಡ್ಬೋದು. ಸೊ ಅಗೇನ್ 4 inches ಎಕ್ಸ್ಟೆನ್ಷನ್. ಅಗೇನ್ ಡೋರಿಗೂ ಕೊಡ್ತೀರಾ ಅಂತ ಹೇಳಿದ್ರೆ ಸೊ ಡೋರಿಗೂ ತೋರಿಸ್ಬೋದು. ಸೊ ಆಫ್ಸೆಟ್ ವಿಂಡೋಗೆ ಎಷ್ಟು ಕೊಟ್ಟಿರ್ತೀರಾ ಡೋರಿಗೂ ಅಷ್ಟೇ ಕೊಟ್ಟರೆ ವ್ಯೂ ಚೆನ್ನಾಗಿರುತ್ತೆ. ಇದು ಕೊಟ್ಟಿದ್ದೀನಿ, ಲೈನು ಸಿಂಗಲ್ ಆಗಿ ಸೆಲೆಕ್ಷನ್ ಆಗ್ತಾ ಇದೆ. ಜಾಯಿನ್ ಕಮಾಂಡ್ನ ತೊಗೊಂಡು ಒಟ್ಟಿಗೆ ಜಾಯಿನ್. ಸೊ ನೆಕ್ಸ್ಟ್ ಅಗೇನ್ ಲೈನು, ಸೊ ಈ ಕಡೆ 4 inches ಎಕ್ಸ್ಟೆಂಡು ಮತ್ತು ಎಂಟರ್. ಸೊ ಈ ಕಡೆಯಿಂದ ಲೈನು 4 inches ಎಕ್ಸ್ಟೆಂಡ್.
ಸೊ ಬೇಕಿದ್ರೆ ನೀವು ಡೋರ್ಸಿಗೆ ಏನಾದರೂ ಡಿಸೈನ್ಸ್ ಮಾಡೋಂಗಿದ್ರೆ ಮಾಡ್ಬೋದು, ಲೈಕ್ ಓಪನಿಂಗ್ ಡೋರು, ಕ್ಲೋಸ್ ಡೋರು. ಸೊ ಇಲ್ಲಿ ಏನಾದರೂ ನೀವು ಹ್ಯಾಂಡಲ್ ಕೊಡೋದು ಅದೆಲ್ಲನೂ ಮಾಡ್ಬೋದು. ನೆಕ್ಸ್ಟು ಈ ವಿಂಡೋಗೆ ಗ್ಲೇಸಿಂಗ್ ಏನಾದ್ರು ತೋರಿಸ್ತೀರಾ ಅಂತ ಹೇಳಿದ್ರೆ ವಿಂಡೋಗೆ ಗ್ಲೇಸಿಂಗ್ ಕೂಡ ತೋರಿಸ್ಬೋದು. ಸೊ ಲೈನ್ ತೊಗೊಂಡು ಎಫೆಕ್ಟ್ ಆಫ್ ಮಾಡಿ ಸೊ ಗ್ಲಾಸ್ ಫಿಕ್ಸಿಂಗ್ ಇದೆ ಅಂತ ತೋರಿಸ್ಬೋದು. ನೆಕ್ಸ್ಟು ಅದನ್ನೇ ಇದಕ್ಕೂ ಕಾಪಿ ಕೂಡ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಇದರಲ್ಲಿ ಕಾಣ್ತಾ ಇರೋದು ಇಷ್ಟು ಎಲಿವೇಶನ್, ಈ ವಾಲ್ ಎಡ್ಜು, ಡೋರು ಮತ್ತು ಈ ವಿಂಡೋ. ನೆಕ್ಸ್ಟು ಈ ವಾಲ್ ಎಡ್ಜ್ ಆಯಿತು, ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಲಿಂಟರ್ ಪ್ರೊಜೆಕ್ಷನ್ ನಮಗೆ ಫ್ರಂಟ್ ವ್ಯೂಯಿಂದ ಬರೀ ವಿಂಡೋ ಕಾಣಲ್ಲ, ಲಿಂಟರ್ ಪ್ರೊಜೆಕ್ಷನ್ ಮಾತ್ರ ಕಾಣುತ್ತೆ. ಸೊ ಅದನ್ನು ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಸೊ ಟ್ರ್ಯಾಕಿಂಗ್ ಲೈನ್ ಯೂಸ್ ಮಾಡಿ ಅದೆಷ್ಟು ಪ್ರೊಜೆಕ್ಷನ್ ಆಗಿದೆ ಲೈನ್ ತೊಗೊಂಡಿದ್ದೀನಿ ಅಲ್ಲಿಗೆ ಹಾಕ್ತೀನಿ. ಸೊ ನೆಕ್ಸ್ಟು ಆಫ್ಸೆಟ್ಟು, ಸೊ ಆಫ್ಸೆಟ್ 4 ಇಂಚಸ್, ಯೂಶಲಾಗಿ 6 ಇಂಚಸ್, 4 ಇಂಚಸ್ ಟು 6 ಇಂಚಸ್ ತೊಗೋತೀವಿ. ಸೊ ಈಗ ರೇನ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಎಲಿವೇಶನ್ ಬಂತು. ಸೊ ಇದ್ರ ಮೇಲೆ ಪ್ಯಾರಾಪೆಟ್ ವಾಲ್ ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಪ್ಯಾರಾಪೆಟ್ಟು 3 feet 6 inches ಕೊಡ್ತೀವಿ. ಸೊ 3 feet 6 inches, ಸಾರಿ ಲೈನ್ ಕ್ರಾಸ್ ಆಗಿದೆ, ಎಫೆಕ್ಟ್ ಆನ್ ಮಾಡಿ. ಸೊ 3 feet 6 inches. ಸೊ ಅಗೇನ್ ಟ್ರ್ಯಾಕಿಂಗ್ ಲೈನ್ ಯೂಸ್ ಮಾಡಿ ಇದಿಷ್ಟು ಫಸ್ಟ್ ಫ್ಲೋರ್ ಎಲಿವೇಶನ್ ಅಂತ ಹೇಳ್ತೀವಿ. ನೀವು ಗ್ರೌಂಡ್ ಫ್ಲೋರ್ ಅಂತ ಕನ್ಸಿಡರ್ ಮಾಡಿದ್ರೆ ಗ್ರೌಂಡ್ ಫ್ಲೋರ್ ಎಲಿವೇಶನ್. ಸಪೋಸ್ ಅಲ್ಲಿ ನೀವು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಎಲ್ಲ ಹಾಕಿದರೆ ಎಲ್ಲದಕ್ಕೂ ಎಲಿವೇಶನ್ ಹಾಕಿ ಸೊ ಇಲ್ಲಿ 2 ಫ್ಲೋರ್ಸ್ ಇರೋದನ್ನು ತಂದು ಇದ್ರ ಮೇಲೆ ಪ್ಲೇಸ್ ಮಾಡಬೇಕಾಗತ್ತೆ. ಇದು ಸಿಂಪಲ್ ಎಲಿವೇಶನ್. ಸೊ ಈ ಟೈಪ್ ನೀವು ಎಲಿವೇಶನ್ ಕಲ್ತ್ಕೊಂಡ್ರೆ ಯಾವುದೇ ಪ್ಲ್ಯಾನ್ಸ್ಗಾದ್ರೂ ಸೇಮ್ ಇರುತ್ತೆ ಎಲಿವೇಶನ್ ಮೆಥಡು. ಸೊ ಈ ಥರ ಎಲಿವೇಶನ್ ಹಾಕ್ಬೋದು. ಸೊ ನೇಮಿಂಗು ಇದಕ್ಕೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.